ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.
ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಶ್ರೀ ದತ್ತಾತ್ರೇಯ ಜಯಂತಿ ಮತ್ತು ಹುಣ್ಣಿಮೆಯ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಗಾಣಗಾಪುರದ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನದಲ್ಲಿ ದತ್ತ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ದತ್ತ ಮಹಾರಾಜರ ಭವ್ಯವಾದ ಮೂರ್ತಿಯನ್ನು ಹೊತ್ತು ಪಲ್ಲಕ್ಕಿ ದೇವಸ್ಥಾನದ ಆವರಣದಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ದತ್ತ ಜಯಂತ್ಯೋತ್ಸವಕ್ಕೆ ಕಲಬುರಗಿ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ದೇಶದ ವಿವಿಧೆಡೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದತ್ತ ದೇವರ ದರ್ಶನ ಪಡೆದರು.
ಇರುವ ಎಲ್ಲ ಕಾಮಗಾರಿಗಳು ಕಳಪೆ ಆಗಿದ್ದು, ಇದಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿ ಆಳಂದ್ ಬಿಜೆಪಿ ಮಂಡಲದ ವತಿಯಿಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಕಲಬುರಗಿಯ ಕೆಕೆಆರ್ಡಿಬಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕಲಬುರಗಿ ನಗರದ ಕೆಕೆಆರ್ಡಿಬಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಆಳಂದ ತಾಲೂಕಿನ ರಾಜ್ಯ ಹೆದ್ದಾರಿ 10ರಿಂದ ಯಲೆನಾವದಗಿ, ಬೋಳಣಿ, ಬಸವಸಂಗೊಳ್ಳಿ, ದೇಗಾಂವ ರಸ್ತೆಯ 4.50 ಕಿಲೋಮೀಟರ್ ಅಭಿವೃದ್ಧಿ ಕಾಮಗಾರಿಗೆ 4 ಕೋಟಿ ರೂಪಾಯಿ ಮತ್ತು ವಾಕ್ಟರಿ ರಿಬ್ಬನ್ನಲ್ಲಿದ್ದ ಮುಖ್ಯ ರಸ್ತೆಯಿಂದ ಪಡಸಾವಳಿ ಗ್ರಾಮದವರೆಗಿನ ರಸ್ತೆ ಕಾಮಗಾರಿಗೆ 1 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಆದರೆ ಕಾಮಗಾರಿಗಳು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದ್ದು, ಕಾಮಗಾರಿಗಳು ಮಾಡಲು ಸಹಕರಿಸಿದ್ದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು. ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರ ಅಣೆಯಂತೆ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆ ಮಟ್ಟದಾಗಿದ್ದು, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಹಣ ಹೊಡೆಯುವ ಹುನ್ನಾರ ನಡೆಸಿ ಕಾಮಗಾರಿ ನಡೆದು 2 ತಿಂಗಳಲ್ಲಿಯೇ ಹಾಳಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಶಾಸಕರ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಮುಖಂಡರಾದ ಧರ್ಮಣ್ಣ ಇಟಗಿ, ಹರ್ಷಾನಂದ್ ಗುತ್ತೇದಾರ್, ಡಾಕ್ಟರ್ ಅಂಬಾರಯ್ಯ ಅಷ್ಟಗಿ, ಬಾಬುಗೌಡ ಪಾಟೀಲ್, ಗೌರಿ ಚಿಚ್ಚಕೋಟಿ, ಚನ್ನಬಸವ ಪಾಟೀಲ್, ಚಂದ್ರಕಾಂತ್ ಬೂಸ್ನೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನಲ್ಲಿ ಕಳೆದ 2 ವರ್ಷಗಳಲ್ಲಿ ಕಂಡು ಕೇಳರಿಯದಷ್ಟು ಭ್ರಷ್ಟಾಚಾರವನ್ನು ಅಲ್ಲಿನ ಶಾಸಕರ ಸುಪುತ್ರ ಮತ್ತು ಅವರ ಹಿಂಬಾಲಕರು ಕೂಡಿ ಮಾಡಿದ್ದಾರೆ. ಕೆಕೆಆರ್ಡಿಬಿನಿಂದ 100 ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು 100 ಕೋಟಿ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಶಾಸಕರು ಮಾಡಿದ್ದಾರೆ, ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಅಲ್ಲಿ ಕೇವಲ ನೆಪ ಮಾತ್ರಕ್ಕೆ ಹಳೆ ರಸ್ತೆಗಳ ಮೇಲೆ ಡಾಂಬರ್ ಚೆಲ್ಲಿ ಕರ್ರಗೆ ಮಾಡಿಬಿಟ್ಟು ರಸ್ತೆಗಳನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸಿ 100 ಕೋಟಿ ಹಣವನ್ನು ಲೂಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಆ ಒಂದು ಲೂಟಿ ಮಾಡಿರುವಂಥ ಎಲ್ಲ ಏನು ಕಾಂಟ್ರಾಕ್ಟರ್ ಇದ್ದಾರೆ ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು, ಅಲ್ಲಿರುವಂಥ ಅಧಿಕಾರಿಗಳನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು ಮತ್ತು ಏನು ಹದಗೆಟ್ಟಿರುವಂಥ ರಸ್ತೆಗಳಿದ್ದಾವೆ ಆ ಎಲ್ಲ ರಸ್ತೆಗಳ ದುರಸ್ತಿಯನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆಳಂದ್ನಲ್ಲಿ ಏನು ನಡೀತಾ ಇದೆ ನಾನು ಕೇಳ್ತೀನಿ. ನಮ್ಮ ಸುಭಾಷ್ ಗುತ್ತೇದಾರ್ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಶಾಸಕರಿಗೆ ನಾನು BR ಪಾಟೀಲ್ರಿಗೆ ಕೇಳ್ತೇನೆ. ನಿನ್ನೆ ಬೂಸ್ನೂರಿನ ಒಂದು ಶುಗರ್ ಫ್ಯಾಕ್ಟ್ರಿಯ ಚುನಾವಣೆ ನಡೀತು, ಅಲ್ಲೂ ಕೂಡ ಅವ್ಯವಹಾರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಿರಿ. ಹಿಂಬಾಗಿಲಿನಿಂದ ಆಳಂದ್ ಶುಗರ್ ಕಂಪನಿಯ ಬೂಸ್ನೂರ್ ಶುಗರ್ ಕಂಪನಿಯನ್ನು ಆಡಳಿತವನ್ನು ಕೈಗೆ ತಗೋಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದಿರಿ. ಇವತ್ತು ಕೆಕೆಆರ್ಡಿಬಿಯ ಮುಖಾಂತರ 100 ಕೋಟಿ ರೂಪಾಯಿ ಅಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಬಚಾವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ನೀವು ಸಮಾಜವಾದಿ ಶಾಸಕರಲ್ಲ, ನೀವೊಬ್ಬರು ಮಜಾವಾದಿ ಶಾಸಕರು ಅಂತ ನಾವು ಹೇಳ್ತೀವಿ. ಇವತ್ತು ನೋಡಿ, ನಾವು ಕಳೆದ 1 ಗಂಟೆ 4-5 ಗಂಟೆಗಳಿಂದ ಇಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಕೆಕೆಆರ್ಡಿಬಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ನಮಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ. ಇನ್ನು 15 ನಿಮಿಷದಲ್ಲಿ ಈ ಸ್ಥಳಕ್ಕೆ ಕೆಕೆಆರ್ಡಿಬಿ ಅಧಿಕಾರಿಗಳು ಬಂದು ಸ್ಪಂದನೆ ಕೊಟ್ಟಿಲ್ಲ ಅಂದರೆ ಕೆಕೆಆರ್ಡಿಬಿ ಕಚೇರಿಗೆ ನುಗ್ಗುವಂಥ ಕೆಲಸವನ್ನು ನಾವೆಲ್ಲ ಕೂಡ ಕಾರ್ಯಕರ್ತರು ಮಾಡೋರಿದ್ದೀವಿ. ಯಲೆನಾವದಗಿ ರೋಡ 4 ಕೋಟಿ, ಕವಳೇಶ್ವರದಿಂದ ಪಡಸಾವಳಿ ರೋಡ 1 ಕೋಟಿ, ಅಲ್ಲಿ ಪಡಸಾವಳಿಯಲ್ಲಿ ಸುಮಾರು 25 ಲಕ್ಷ ಖರ್ಚು ಮಾಡಲಾರ್ದೆ ಬರೀ ಡಾಂಬರೀಕರಣ ಎಳೆದು ಮಾಡಿದ 1 ತಿಂಗಳೂ ಆಗಿಲ್ಲ, ಎಲ್ಲ ಹೋಗಿ ಟಂಕಿನವರೆಗೆ ಇವತ್ತು ಗಾರಿ ಬಿದ್ದಾವಲ್ಲಿ. ಎಷ್ಟೋ ಸಲ ಹೇಳಿದ್ರು ಕೂಡ, ಕಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ. ಎರಡನೇದು ಕೊಡ್ಲಂಗರ ಟು ಯಲ್ನಾವದಗಿ 4 ಕೋಟಿ ರೂಪಾಯಿ ಕೆಲಸ, ಸುಮಾರು 50 ಲಕ್ಷನೂ ಖರ್ಚು ಮಾಡಿಲ್ಲ. ಅಲ್ಲಿ ಇವತ್ತು 3.5 ಕೋಟಿ ರೂಪಾಯಿ ಇವತ್ತು ಎತ್ತು ಹಾಕಿದ್ದಾರೆ. ಅದ್ರ ಸಲುವಾಗಿ ಇವತ್ತು ಅಲ್ಲಿ ಮೋಟರ್ ಸೈಕಲ್ನು ಕೂಡ ಹೋಗ್ಲಾರ್ದಂಥ ಪರಿಸ್ಥಿತಿ ಇವತ್ತು ಆ ರೋಡ್ಗಳದ್ದಾಗಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ BR ಪಾಟೀಲ್ರು ಅಧಿಕಾರಿಗಳಿಗೆ ಹೇಳಿಕೆಸಿಂದ ಈ ತರ ಒಂದು ದುಡ್ಡು ಎತ್ತಿ ಹಾಕ್ತಾ ಇದ್ದಾರೆ. ತಾವು ಏನು ಅದಾಯಿ ಸಂಘ ಅವರಿಗೂ ಕೂಡ ನಾನು ಮಾತಾಡಿದ್ದೀನಿ ಬೆಂಗಳೂರಲ್ಲಿ. ಅವರು ಅಧಿಕಾರಿಗಳಿಗೆ ಕಳಿಸಿ ನಾನು ನೋಡಿ ಮತ್ತೆ ಮಾಡಲಿಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಇವತ್ತು BR ಪಾಟೀಲ್ರು ಇವತ್ತು ಈ ರೋಡ್ ಅಲ್ಲದೆ ಬೇರೆ ಬೇರೆ ಕೆಲಸನೂ ಕೂಡ
23ರ ಇಸ್ವಿದಾಗ ಅದ್ರಾಗನು ಕೂಡ ಅದ, 24ರದಾಗನು ಅದ, 25ರದಾಗನು ಅದ. ಒಂದೇ ಕೆಲಸಕ್ಕೆ 2-3 ಸರಿ ಇಟ್ಟು ದುಡ್ಡು ಎತ್ತಿ ಹಾಕ್ತಾ ಇದ್ದಾರೆ. ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ. ಯಾಕಂತಂದ್ರೆ ಅಧಿಕಾರಿಗಳು ಹೆದರೋದು ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನ ಸಮೀಪಿತಾರೆ BR ಪಾಟೀಲ್ ಅಂತ ಕೇಸಿಂದ ಇವತ್ತು ಹೆದರಿ ಅವ್ರು ಹೇಳ್ದಂಗೆ ಎಲ್ಲ ಕೆಲಸಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ದಂಗ ಶಾಲೆ ಕೋಣೆಗಳ್ನು ಕೂಡ ಇವತ್ತು ಮಕ್ಕಳು ಕೂಡಂತ ಇವತ್ತು ಶಾಲೆಗಳು ಕೂಡ ಇವತ್ತು ಕಳಪೆ ಮಟ್ಟದ್ದು ಇವತ್ತು ಆಳಂದ ತಾಲೂಕದಲ್ಲಿ ಬಹಳಷ್ಟಾಗಿವೆ. ಕಳೆದ ನವೆಂಬರ್ 22ರಂದು ಕಟ್ಟಡದ ಗಿಲಾವ್ ಮಾಡುವ ಕೆಲಸಕ್ಕೆಂದು ಕರೆದೊಯ್ದು ಹೋಗಿ ಇಬ್ಬರು ಕೂಲಿ ಕಾರ್ಮಿಕ ಮಹಿಳೆಯರನ್ನ ಸುಲಿಗೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಇಬ್ಬರು ಕುಖ್ಯಾತ ಕಳ್ಳರನ್ನ ಬಂಧಿಸಿ ಅವರಿಂದ ಸುಲಿಗೆ ಹಾಗೂ 5 ಮನೆ ಕಳ್ಳತನ ಮಾಡಿದ 7.62 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ವಿವಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಹೇಳಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ್ ತಾಲೂಕಿನ ಗೌರ್ಬಿ ಗ್ರಾಮದ ನಿವಾಸಿಯಾಗಿದ್ದು ಸದ್ಯ ನೃಪತಿಂಗ ಬಡಾವಣೆಯಲ್ಲಿ ವಾಸವಾಗಿರುವ ಕಲ್ಲಪ್ಪ ಅಲಿಯಾಸ್ ಸಂಜು ತಂದೆ ಸೋಮಣ್ಣ ಪೂಜಾರಿ ಹಾಗೂ ವಿಜಯಪುರದ ಇಂಡಿ ತಾಲೂಕಿನ ಲಂಚಣ ಗ್ರಾಮದ ನಿವಾಸಿ ಸಂತೋಷ್ ತಂದೆ ಶಂಕರಪ್ಪ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದರು. ಕಳೆದ ನವೆಂಬರ್ 22ರಂದು ಶ್ರೀನಿವಾಸ್ ಸರಡಗಿಯ ದಾರುನಾಯಕ್ ತಾಂಡಾದ ನಿವಾಸಿ ಸುನೀತಾ ಅವರು ಓಂ ನಗರದ ಗೇಟ್ ಬಳಿ ನಿಂತುಕೊಂಡಿದ್ದಾಗ ಇಬ್ಬರು ಬೈಕ್ ಮೇಲೆ ಬಂದು ಪ್ಲಾಸ್ಟರ್ ಮಾಡುವುದು ಇದೆ ಎಂದು ಹೇಳಿ ಆಟೋದಲ್ಲಿ ಕರೆದುಕೊಂಡು ಹೋಗಿ ಸುಲಿಗೆಕೋರರಿಬ್ಬರು ವಾಜಪೇಯಿ ಲೇಔಟ್ ಬಳಿ ಆಕೆಯನ್ನು ಬೆದರಿಸಿ ಅವರ ಬಳಿಯಲ್ಲಿ ಇದ್ದ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದ ಪ್ರಕರಣ ಮತ್ತು ವಿವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಹಂತ ಹಂತವಾಗಿ ತನಿಖೆ ನಡೆಸಿ ಸಿಸಿಟಿವಿ ದೃಶ್ಯಾವಳಿಯನ್ನ ಬೆನ್ನಹತ್ತಿದ ಪೊಲೀಸರು ಕಳ್ಳರ ಕುರಿತು ಮಾಹಿತಿ ಕಲೆ ಹಾಕಿದ್ರು. ಖದೀಮರ ಪತ್ತೆ ಹಚ್ಚಿ ವಿಚಾರಣೆ ನಡೆಸಿದಾಗ ಆರೋಪಿಗಳು ತಾವು ಸುಲಿಗೆ ಮಾಡಿದಲ್ಲೇ ಮನೆ ಕಳ್ಳತನ ಸಹ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಎಂದರು. ಅವನು ಏನು ದರೋಡೆ ಪ್ರಕರಣ ಆಯ್ತಲ್ಲ, ಮಹಿಳೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರ, ಅದರಲ್ಲಿ ಅವನು ಹಳೆ ಪ್ರಕರಣ ಬೇರೆ ಅವನು ಫಸ್ಟ್ ಟೈಮ್. ಮತ್ತೆ ಈಗ ನಾವು ರೋಡ್ ಮನೆಗಳ ಪ್ರಕರಣಗಳಲ್ಲೂ ಬೆಳೀತಾರೆ ಮಾಡ್ತಾರೆ, ಅದರಲ್ಲಿ ಅವನು ಹಾಗೆ ಕಳ್ಳತನ ಬಿಟ್ಟು ಮನೆಗಳತನ ಬಿಟ್ಟು ಟ್ರಾಫಿಕ್ ಆಗಿರೋದು ಅವ್ರು ಬೇಸಿಕಲಿ ಅದೇ ಕೂಲಿ ಕೆಲಸ ಮಾಡೋದು. ಡೇ ವೇಜ್ ಲೇಬರ್ಸ್ ಇದ್ದಾರೆ. ಆ ಮಹಿಳೆ ಚಿನ್ನಾಭರಣ ಒಂದು ದರ್ಶಿರೋರು ಹೋಗ್ತಾರೆ. ಸೊ ಸಡನ್ ಆಗಿ ಅವ್ರಿಗೆ ಪ್ಲಾನ್ ಮಾಡ್ತಾರೆ, ಕರ್ಕೊಂಡು ಹೋಗಿ ಏನು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಪ್ಲಾಸ್ಟರ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬ ಆರೋಪಿ ಏನು ಮಾಡ್ತಾನೆ, ಏನು ಮೆಟೀರಿಯಲ್ಸ್ ಬೇಕು ಕನ್ಸ್ಟ್ರಕ್ಷನ್ ತರ್ತೀನಿ ಅಂತ ಸಾಯಿಗೆ ಹೋಗಿ ಅವರಿಗೆ ಮಿಸ್ಗೈಡ್ ಮಾಡ್ತಾರೆ. ಬೇಸಿಕಲಿ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ಇನ್ನೊಬ್ಬ ಆರೋಪಿ ದೃಷ್ಟಿ ಅವರ ಚೈನನ್ನು ಕರ್ಸ್ಕೊಂಡು ಇಲ್ಲಿ ಇಬ್ಬರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಸರ್. ಇಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ಡೈಲಿ ವೇಜ್ ಲೇಬರ್ಸ್ ಥರ. ಸೊ ಅವಾಗ ಇವ್ರಿಗೇನು ದುಂದು ಖರ್ಚಿಗೆ ಏನು ಬೇಕಾಗುತ್ತೆ, ಅವಾಗ ಈ ರಾತ್ರಿ ಕಳೆದೊಂದು ನೋಡ ಈಗ ಹಾಕಿದ ಮನೆಗಳು ಅಥವಾ ಈಗ ಹಾಕಿದ ಮನೆಗಳನ್ನು ಏನು ಟಾರ್ಗೆಟ್ ಬರ್ತಾರೆ ನಮ್ಮ ಬೀಗ ಹಾಕಿರುವಂಥ ಮನೆಗಳನ್ನ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಅವರನ್ನು ಬ್ರೇಕ್ ಮಾಡಿ ಇದೇ ಪ್ರಕರಣ ಮತ್ತೆ ಯಾವುದು ಇಂಜಿನಿಯರ್ ಜೋಡಿ ಪ್ರಕಾರ 5 ಪ್ರಕರಣ ಕೈ. ಮೊದಲು ಅವನು ಯಾವ ರೀತಿ ಅಂದರೆ ಗ್ರೇಡೆಡ್ ಅಪ್ರೋಚ್ ಇದೆ. ನಾವು ನೋಡಿದ್ರೆ ಅವನಿಂದ ಒಂದು ಅಫ್ಜಲ್ಪುರದಲ್ಲಿ ಬೈಕ್ ಹಾಕ್ತಿದ್ರು, ಆಮೇಲೆ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಹಾಕ್ತಿದ್ರು. ಬೇಸಿಕಲಿ ಪಿಕ್ ಪಾಕೆಟ್ ಏನು ಪ್ಯಾಸೆಂಜರ್ಸ್ ಬ್ಯಾಗ್ಸ್ ವ್ಯಾಲ್ಯೂಬಲ್ಸ್ ಪ್ರಕರಣ ಮಾಡ್ತಾರೆ. ಅದೇ ಪ್ರಕರಣ ಅಫ್ಜಲ್ಪುರದಲ್ಲಿ ಬಂದಿದೆ. ಆಮೇಲೆ ಅಫ್ಜಲ್ಪುರದಲ್ಲಿ ಒಂದು ಪ್ರಿವೆಂಟಿವ್ ಆಕ್ಷನ್ ಕೊಟ್ಟಿದ್ದು PR ಕೇಸ್ ಇದೆ. ಸೊ ಟೋಟಲ್ 3 ಕೇಸ್. ಅದರಲ್ಲಿ ಅಪರಾಧ ಮಾಡಿರುವಂಥದ್ದು 2 ಮತ್ತು ಮುಂಜಾಗ್ರತೆ ಪ್ರಕರಣ ಒಂದು. ಹೇಳಿದೆ ಮೇಡಮ್, CCTV ಶಾಬಾದ್ ರೋಡ್ ಯೂನಿವರ್ಸಿಟಿ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ಬಾಡಿಗೆ ಮನೆ ಇಟ್ಕೊಂಡಿದ್ದಾರೆ, ಅಲ್ಲಿ ವಾಸ ಮಾಡ್ತಾರೆ. ಲಾಸ್ಟ್ ಟೈಮ್ ಸಂಪರ್ಕದಲ್ಲಿ ಸೇಮ್ ಇದೇ ಇನ್ಸಿಡೆಂಟ್ ಏನಂದರೆ, ಈಗ ಕೆಲಸಕ್ಕೆ ನಿಂತಿರೋ ಹೆಣ್ಮಕ್ಳೆಲ್ಲ ಕರ್ಕೊಂಡು ಹೋಗಿ ಏನು ಮಾಡಿರೋದು. ಲಾಸ್ಟ್ ಟೈಮ್ ಆಗಿ ನೀವು ಅದೇನೋ CC ಕೂಡಿಸ್ಬೇಕು, ಅವನ್ನೇನೋ ರಿಜಿಸ್ಟರ್ ಮಾಡಿಸ್ಬೇಕು, ಅದೇನೋ ಮಾಡಬೇಕು, ಕಾರ್ಪೊರೇಷನ್ದವರು ನೀವು ಎಲ್ಲ ಮಾಡ್ತೀರಿ ಅಂತ. ಬಟ್ ಅದೇನೋ ಆದಂಗೆ ಸರ್ಕಾರದಿಂದ ಅಲ್ಲ, ಅದು ನಾನು ಓದ್ತೀನಿ. ಅದರಲ್ಲಿ ಇನ್ನೂ ಮಾಡಬೇಕಾಗಿದ್ದು ಭಾಳ ಇದೆ. ಈಗ ನಾವು ಕಾರ್ಪೊರೇಷನ್ ಆಫೀಸರ್ಸ್ ಲಿಬರ್ ಡಿಪಾರ್ಟ್ಮೆಂಟ್ನವ್ರಿಗೆ ಆಲ್ರೆಡಿ 3 ಸಲ ಸಂಪರ್ಕ ಮಾಡಿದ್ದೀವಿ. ಅಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಆಗಲಿಕ್ಕೆ ಇನ್ನೂ ಆಗಿಲ್ಲ. ಬಟ್ ನಮ್ಮ ಪೊಲೀಸ್ ಏನಿದೆ ಆ ಟೈಮಲ್ಲಿ ಪೊಲೀಸ್ ಪ್ರೆಸೆನ್ಸ್ ಮಾತ್ರ ಹೆಚ್ಚಿಗೆ ಮಾಡಿದ್ದೀವಿ.
ಏನು ಇವರು ಲೇಬರ್ಸ್ ಎಲ್ಲ ಬರ್ತಾರೆ, ಮೇಲ್ ಆ್ಯಂಡ್ ಫಿಮೇಲ್ ಲೇಬರ್ಸ್ ಎಲ್ಲ. ಕಲಬುರಗಿ ತಾಲೂಕಿನಲ್ಲಿ ಅಪಘಾತಕ್ಕೀಡಾದ ವಿದ್ಯಾರ್ಥಿನಿಗೆ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ನೆರವು ನೀಡಬೇಕು ಎಂದು ಗಾಣಿಗ ಸಮಾಜದ ಯುವ ಸೇವಾ ಸಂಘದ ಸುರೇಶ್ ಪಾಟೀಲ್ ನೇದಲ್ಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿ ತಾಲೂಕಿನ ಇಜುರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ 1ನೇ ತರಗತಿ ವಿದ್ಯಾರ್ಥಿನಿ ಲಕ್ಷ್ಮಿ ತಂದೆ ನರಸಿಂಗಪ್ಪ ಸಗರ್ ಎಂಬ ವಿದ್ಯಾರ್ಥಿ ಶಾಲಾ ಸಮಯದಲ್ಲಿ ಅಪಘಾತಕ್ಕೀಡಾಗಿದ್ದು, ಮಧ್ಯಂತರ ಅವಧಿಯಲ್ಲಿ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ನೀರು ಕುಡಿಯಲು ಶಾಲೆಯಿಂದ ಎದುರುಗಡೆಗೆ ಹೋದಾಗ ಶಾಲೆಯ ಮುಂಭಾಗದಲ್ಲಿ ರಸ್ತೆ ಅಪಘಾತಕ್ಕೆ ಈಡಾಗಿ ಸಂಪೂರ್ಣ ಒಂದು ಕಾಲನ್ನ ಕಳೆದುಕೊಂಡಿದ್ದಾಳೆ. ಶಾಲೆಯ ಶಿಕ್ಷಕರ ನಿರ್ಲಕ್ಷ್ಯದ ಕಾರಣದಿಂದಾಗಿ ಬಾಳಬೇಕಿದ್ದ ಜೀವ ಈಗ ಅಲ್ಪವಾಗಿ ಕುಳಿತಿದೆ. ಅದಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ ಬಾಲಕಿಗೆ ನೆರವಾಗಬೇಕು ಮತ್ತು ಬಾಲಕಿಗೆ ಉಚಿತ ವಸತಿ ಶಿಕ್ಷಣದ ಅವಕಾಶ ಕಲ್ಪಿಸಿಕೊಡುವ ಭರವಸೆ ನೀಡಿ ಸಕಾರಗೊಳಿಸಬೇಕೆಂದು ಮನವಿ ಮಾಡಿದರು. ಏನು 1ನೇ ತರಗತಿಯ ವಿದ್ಯಾರ್ಥಿನಿ ಲಕ್ಷ್ಮಿ ನರಸಿಂಗಪ್ಪ ಅಪಘಾತಕ್ಕೀಡಾಗ್ತಾರೆ. ಅಪಘಾತಕ್ಕೀಡಾಗಿ ಸಂಪೂರ್ಣ ಒಂದು ಕಾಲನ್ನು ತಗೊಂಡು ಇನ್ನೂ ಬೆಳಬೇಕಾಗಿದ್ದಂಥ ಒಂದು ಬಾಲಕಿ ಅಲ್ಪವಾಗಿ ಕುಂತಿದ್ದಾಳೆ. ಏನು ಶಾಲಾ ಸಮಯದಲ್ಲಾಗಿರೋದ್ರಿಂದ ಇದು ಯಾರ ನಿರ್ಲಕ್ಷ್ಯ, ಏನು ಪಾಲಕರದು ತಪ್ಪಲ್ಲ, ಇವತ್ತು ಶಿಕ್ಷಕರು ಜವಾಬ್ದಾರಿ ಹೊರಬೇಕಾಗಿತ್ತು. ಈಗ ಶಿಕ್ಷಕರ ಮೇಲೆ ನಾವು ತಪ್ಪು ಹಾಕ್ಲಿಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ಅವರು ಉದ್ದೇಶಪೂರ್ವಕ ಯಾರಿಗೂ ಉದ್ದೇಶಪೂರ್ವಕ ಆಗಿರಲ್ಲ. ಆದರೆ ನಾವು ನೀವೆಲ್ಲ ಆಗೋಗಿದೆ. ಆದರೆ ಭವಿಷ್ಯತ್ನಲ್ಲಿ ಆ ಬಾಲಕಿಗೆ ನ್ಯಾಯ ಒದಗಿಸಿಕೊಡ್ಬೇಕು, ಆ ಬಾಲಕಿಯ ಭವಿಷ್ಯ ಭದ್ರ ಆಗಬೇಕು. ಮತ್ತು ಏನು 3 ಹೆಣ್ಣುಮಕ್ಕಳವ, 3 ಹೆಣ್ಣುಮಕ್ಕಳ ಒಂದು ಬಡ ಕುಟುಂಬ, ಆ ಬಡ ಕುಟುಂಬಕ್ಕೆ ನೆರವಾಗಬೇಕು ಒಂದು ಮಾನವೀಯ ಆಧಾರದ ಮೇಲೆ ಸಾಮಾಜಿಕ ಕಳಕಳಿ ಉದ್ದೇಶ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರಿಕಾಗೋಷ್ಠಿಯ ನಂತರ ಒಂದು ಮನವಿಯನ್ನು ಸಲ್ಲಿಸೋದಿದ್ದೀವಿ. ತಾವು ಮಾಧ್ಯಮದ ಮೂಲಕ ಮಾಧ್ಯಮದಿಂದ ಅನೇಕ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ, ಬಡವರಿಗೆ ಅನುಕೂಲ ಆಗಿದೆ. ಯಾರು ಸಂಕಷ್ಟಕ್ಕೀಡಾಗಿದ್ರೆ ಅವರಿಗೆ ಅನೇಕ ಸಂದರ್ಭದಲ್ಲಿ ನ್ಯಾಯ ಸಿಗುವಂಥ ಕೆಲಸ ಮಾಧ್ಯಮದ ಮೂಲಕ ಆಗಿರೋದ್ರಿಂದ ನಾನು ಇವತ್ತು ಬಾಲಕಿಯ ತಂದೆ ತಾಯಿ ಬಡ ಕುಟುಂಬದವರು ಮತ್ತು 3 ಹೆಣ್ಮಕ್ಳು ಇರೋದ್ರಿಂದ ಆ ಕುಟುಂಬಕ್ಕೆ ಜಿಲ್ಲಾಡಳಿತ ಆಶ್ರಯ ನೀಡಬೇಕು. ಏನು ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ ಆ ಬಾಲಕಿಗೆ ಸಹಕಾರ ಆಗಬೇಕು. ಅದರ ಜೊತೆಗೆ ಇಜೇರಿ ಗ್ರಾಮ, ಅದೇ ಗ್ರಾಮದ ವ್ಯಾಪ್ತಿಯಲ್ಲಿರುವಂಥ ಶಾಲೆಯಲ್ಲಿ ಇವತ್ತು ನಾವು ಸಮಾಜದವರಾಗಲಿ ಸಾರ್ವಜನಿಕ ಬಂಧುಗಳಾಗಲಿ ಸ್ವಲ್ಪ ಸ್ವಲ್ಪ ಸಹಾಯ ಸಹಕಾರ ಮಾಡಬಹುದು. ಆದರೆ ಅವರಿಗೆ ಒಂದು ಆರ್ಥಿಕ ಭದ್ರತೆ ದೃಷ್ಟಿಯಿಂದ ಇಜೇರಿ ಗ್ರಾಮದ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಆ ಒಂದು ಬಾಲಕಿಯ ತಾಯಿಗೆ ಆರ್ಥಿಕ ಭದ್ರತೆ ದೃಷ್ಟಿಯಿಂದ ಅವರ ಅರ್ಹತೆ ಆಧಾರ ಮೇಲೆ ಅಡುಗೆ ಸಹಾಯಕಿಯ ಕೆಲಸಕ್ಕೆ ತಗೋಬೇಕು. ಅದೇ ತರನಾಗಿ ಏನು ಬಾಲಕಿಯ ತಂದೆ ಇದಲ್ಲ ಅವರಿಗೆ ಗ್ರಾಮ ಪಂಚಾಯತಿ ಇಜೇರಿಯಲ್ಲಿ ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸಕ್ಕೆ ತಗೊಳ್ಳುವಂಥ ಕಾರ್ಯ ಜಿಲ್ಲಾಡಳಿತ ಮಾಡಬೇಕು. ಇಷ್ಟೊಂದು ಕಾರ್ಯ ಮಾಡದಾದ್ಮೇಲೆ ಆ ಒಂದು ಬಡ ಕುಟುಂಬಕ್ಕೆ ಒಂದು ಭದ್ರವಾದಂಥ ಅಲ್ಪ ಪ್ರಮಾಣದ ಭವಿಷ್ಯ ನಿರ್ಮಾಣ ಆಗ್ತದೆ. ಅದರ ಜೊತೆಗೆ ಏನು ಈಗ ಬಾಲಕಿ ಕುಮಾರಿ ಲಕ್ಷ್ಮಿ ಈಗ 1ನೇ ತರಗತಿ ಇದ್ದಾಳೆ ಅಪಘಾತ ಸಂದರ್ಭದಲ್ಲಿ. ಈಗ 5ನೇ ತರಗತಿಯ ನಂತರ ವಸತಿ ಶಿಕ್ಷಣಕ್ಕೆ ಅಗತ್ಯ ಆಗ್ತದೆ. 5ನೇ ತರಗತಿಯ ನಂತರ ಆ ಬಾಲಕಿಯ ಸಂಪೂರ್ಣ ವಸತಿ ಶಿಕ್ಷಣದ ಉಚಿತ ವಸತಿ ಶಿಕ್ಷಣದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುವ ನಿಟ್ಟಿನಲ್ಲಿ ಇನ್ನೂ ಈಗ 1ನೇ ತರಗತಿ ಇರೋದ್ರಿಂದ 5ನೇ ತರಗತಿ ಬಂದ ನಂತರ ಆ ಒಂದು ಭರವಸೆಯನ್ನು ನೀಡುವ ಕೆಲಸ ಆಗಬೇಕು ಮತ್ತು ಭರವಸೆಯನ್ನು ಸಾಕಾರಗೊಳಿಸುವ ಕಾರ್ಯ ಆಗಬೇಕು. ಇಷ್ಟೇ ಮಾನವೀಯತೆಯ ಆಧಾರದ ಮೇಲೆ ಇವತ್ತೊಂದು ಬಡ ಕುಟುಂಬ ಸಂಕಷ್ಟಕ್ಕೀಡಾಗಿದೆ. 3 ಹೆಣ್ಮಕ್ಳು ಇರೋದ್ರಿಂದ ಅವರ ಲಾಲನೆ ಪಾಲನೆ ಮಾಡೋದೇ ಒಂದು ದುರದೃಷ್ಟವಾದಂಥ ಕೆಲಸ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮತ್ತು ಜಿಲ್ಲಾಡಳಿತ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಆ ಒಂದು ಬಡ ಕುಟುಂಬಕ್ಕೆ ಸಂತ್ರಸ್ತ ಬಾಲಕಿಗೆ ಭವಿಷ್ಯತ್ತಿನ ಅನುಕೂಲಕ್ಕಾಗಿ ಅನುಕೂಲ ಮಾಡಿಕೊಡಬೇಕಂತೇಳಿ ನಾವು ಭಾಳ ವಿನಮ್ರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ನಾವು ಅನೇಕ ಘಟನೆಗಳನ್ನು ನೋಡಿದ್ದೀವಿ. ಅನೇಕ ಅಂಗವಿಕಲರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅಂಥ ಸಾಲಿನಲ್ಲಿ ನಮ್ಮ ಬಾಲಕಿನೂ ಬರಲಿ. ಆ ಬಾಲಕಿ ಆ ಸಾಲಿನಲ್ಲಿ ಬರಬೇಕಾದಾಗ ಅವಳ ಭದ್ರ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ.
ಆ ಭದ್ರ ಭವಿಷ್ಯ. ಸಿಎಂ ಸಿದ್ದರಾಮಯ್ಯ ರೈತ ವಿರೋಧಿ ಅನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ ಎಂದು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿದರು. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ರೈತರನ್ನ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ. ಅದಕ್ಕಾಗಿ ನಾವು ರಾಜ್ಯದೆಲ್ಲೆಡೆ ಟ್ರ್ಯಾಕ್ಟರ್ ರ್ಯಾಲಿ ಪ್ರತಿಭಟನೆ ಮಾಡುತ್ತಿದ್ದೇವೆ. ರಾಜ್ಯದಲ್ಲಿ ರೈತರಿಗೆ ತೀವ್ರವಾದ ಅನ್ಯಾಯವಾಗಿದೆ. ರೈತ ವಿರೋಧಿ ನೀತಿಯನ್ನು ಸಿಎಂ ಸಿದ್ದರಾಮಯ್ಯರವರ ಸರ್ಕಾರ ಅನುಸರಿಸುತ್ತಿದೆ. ಸಿಎಂ ಬದಲಾವಣೆ ಖಚಿತ ಅಂದರೇನಿಲ್ಲ. ರೈತರು ಬೀದಿಗೆ ಬಿದ್ದು ಹೋರಾಟ ಮಾಡುತ್ತಿದ್ದಾರೆ. ಅವರು ರೈತರಿಗೆ 1 ಗಂಟೆ ಸಮಯ ಕೊಟ್ಟಿದ್ರೆ ಸಾಕಾಗುತ್ತಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಸಿಎಂ ಡಿಸಿಎಂ ತಮ್ಮ ಕುರ್ಚಿ ಗುದ್ದಾಟದಲ್ಲಿ ಇದ್ದಾರೆ. ಕೊನೆ ಪಕ್ಷ ಮಂತ್ರಿಗಳಾದ್ರೂ ರೈತರ ಹೋರಾಟಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಬಹುದಿತ್ತು. ಅದು ಕೂಡ ಮಾಡಿಲ್ಲ. ಜಿಲ್ಲೆಯ ಸಂಬಂಧಪಟ್ಟ ಸಚಿವರಾದ್ರೂ ಬರಬೇಕಿತ್ತು. ರೈತರನ್ನ ಕರೆದು ಅವರ ಸಮಸ್ಯೆ ಆಲಿಸಿ ಸಮಾಧಾನ ಹೇಳಬಹುದಿತ್ತು. ಅವರಿಗೆ ಏನಾಗಿದೆ? ಸಿಎಂ ಬದಲಾವಣೆ ಆದ್ರೆ ತಮ್ಮ ಸಚಿವ ಸ್ಥಾನ ಕೂಡ ಹೋಗಬಹುದು ಅಂತ ಅನಿಸುತ್ತಿದೆ. ಅದಕ್ಕೆ ಯಾಕೆ ಗೊಂದಲಕ್ಕೆ ಬೀಳೋದು ಅಂತ ಯೋಚಿಸುತ್ತಿದ್ದಾರೆ ಎಂದರು. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ರೈತರ ಪರವಾಗಿ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಇವತ್ತು ಅವರೇನು ಅನುಸರಣೆ ಮಾಡ್ತಾ ಇದ್ದಾರೆ, ಆ ಒಂದು ವಿಚಾರದಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವ AS ನಡಹಳ್ಳಿ ಅವರು, ನಮ್ಮ ವಿಜಯಗೌಡ ಪಾಟೀಲರು, ಜಿಲ್ಲಾಧ್ಯಕ್ಷರಾದ ಅಂಗಡಿಯವರು ಮತ್ತು ನಮ್ಮ ರಮೇಶ್ ಬೋಸ್ನೂರವರು ಮತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಜಾಗದಲ್ಲಿ ಅಂದರೆ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮೊಕ್ಕಜೋಳ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಏನು ಸಂಪೂರ್ಣ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ಸರ್, ಕಾಣೆಯಾಗಿದೆ ಹುಡುಕಿಕೊಂಡಿದ್ದ ಪೋಸ್ಟ್ಗಳೆಲ್ಲ ಮಾಡಿದ್ರಿ ಸರ್, ಏನು ಸರ್ ಅದು? ಯಾವುದು? ರೈತರು ನಮ್ಮ ಮಂತ್ರಿಗಳೆಲ್ಲ 8 ಜನ ಮಂತ್ರಿಗಳು ಒಂದಿನೂ ಬಂದಿಲ್ಲ. ನಿಮಗೆ ನಡಹಳ್ಳಿಯವರ ವಿಷಯ ಇನ್ನೂ ಡೀಟೇಲ್ಡಾಗಿ ಮಾತಾಡ್ತಾರೆ. ಇಲ್ಲಿ ವಿಷಯ ಏನಂತಂದರೆ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಸರ್ಕಾರ ಅನ್ನುವಂಥ ಒಂದು ಇದನ್ನು ಅವರು ಈಗಾಗಲೇ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ತಾವು ಒಂದು ರಿಸರ್ವಾಯರು, ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರು, ಯಾವುದೋ ಒಂದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟು ಒಂದು ಸಣ್ಣ ಒಂದು ಭೂಮಿ ಪೂಜೆ ಮಾಡಿ ಇಂಥದ್ದು ಈ ರಾಜ್ಯಕ್ಕೆ ನಾವು ಮಾಡಿದ್ದೀವಿ ಅನ್ನುವಂಥದ್ದು ಇವತ್ತಿಲ್ಲ. ಬರೀ ಸುಳ್ಳು ಗ್ಯಾರಂಟಿಗಳ ನೆಪದಲ್ಲಿ ಅಧಿಕಾರಕ್ಕೆ ಬಂದು, ಅದು ಕೂಡ ಚುನಾವಣೆ ಏನಾದರೂ ಬಂದರೆ 2-3 ಕಂತನ್ನು ಹಾಕೋದು, ಓಟ್ ತಗೊಳ್ಳೋದು ಬಿಟ್ಟರೆ ಜನರನ್ನು ಸಂಪೂರ್ಣವಾಗಿ ಅವರು ಮೋಸ ಮಾಡಿರುವಂಥ ಸರ್ಕಾರ ಇದು. ಹಾಗಾಗಿ ರೈತರಿಗಂತೂ ತೀರಾ ಅನ್ಯಾಯ ಆಗಿದೆ. ಆ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಗಂಭೀರವಾದ ಹೋರಾಟ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ. ಅಧಿವೇಶನದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವ ಸುಳಿವು ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಪುಟ ಪುನರಚನೆ ಆಗುತ್ತೆ. ಸಿಎಂ ಅವರೇ ಹೇಳಿದ್ದಾರೆ. ವರಿಷ್ಠರು ಕೂಡ ಅನುಮತಿ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಯಲ್ಲಿ ನಮ್ಮ ರಾಜ್ಯದ ಸಿಎಂ ಡಿಸಿಎಂ ಇಟ್ಟಿದ್ದೇವೆ. ಅವರು ತೀರ್ಮಾನ ಮಾಡುತ್ತಾರೆ. ಯಾರನ್ನು ಮಾಡಿದ್ರೆ ಯೋಗ ಅಂತ ಪಕ್ಷಕ್ಕೆ ಶಕ್ತಿ ತುಂಬುವವರು, ಶಕ್ತಿ ತಂದವರು. ಮುಂದೆ 2028ಕ್ಕೆ ಬೇಕಾಗುತ್ತದೆ. ಶಕ್ತಿಯುತವಾದವರು ಎಲ್ಲರಿಗೂ ಬೇಕಲ್ಲ. ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ. ಅದನ್ನ ಪರಿಗಣಿಸಿದ್ದಾರೆ. ವಿಶ್ವಾಸ ಕೂಡ ಇದೆ. ಈ ಬಾರಿ ನನಗೆ ವಿಶ್ವಾಸವಿದೆ, ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ. ಈಗಾಗಲೇ ಮಾಡಬೇಕು ಅನ್ನೋ ವಿಚಾರ ಹೊಂದಿದ್ರು. ಈಗ ಅಧಿವೇಶನ ಬೇರೆ ಕರೆದಿದ್ದಾರಲ್ಲ, ಅಲ್ಲಿ ಸಮಸ್ಯೆ ಆಗಿವೆ. ಸಿಎಂ ಡಿಸಿಎಂ ಬಗ್ಗೆ ನನಗೆ ಗೊತ್ತಿಲ್ಲ. ಅಷ್ಟು ದೊಡ್ಡವನು ನಾನಲ್ಲ. ನನ್ನ ಮಟ್ಟದಲ್ಲಿ ನಾನು ಮಂತ್ರಿ ಆಗಬೇಕು ಅನ್ನುವುದಷ್ಟೇ ಕೇಳುತ್ತೇನೆ ಎಂದರು. ಸರ್, ನೀವು ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರಂತೆ. ಅವರೇ ಹೇಳಿದಾರಲ್ಲ ಮಾಡಬೇಕು ಅಂತ. ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ. ನೋಡಿ, ನಮ್ಮ ಬೇಡಿಕೆಯನ್ನ ನಮ್ಮ ವರಿಷ್ಠರಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಬೇಡಿಕೆಯನ್ನು ಇಟ್ಟಿದ್ದೀವಿ. ಉಪಮುಖ್ಯಮಂತ್ರಿಗಳಿಗತ್ತೂ ಬೇಡಿಕೆ ಇಟ್ಟಿದ್ದೀವಿ. ಅವ್ರು ನಿರ್ಣಯ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ, ಪಕ್ಷಕ್ಕೆ ಶಕ್ತಿ ತುಂಬಬಹುದು, ಶಕ್ತಿ ತಂದಂತವ್ರು. ಮುಂದೆ 28 ಚುನಾವಣೆಯಲ್ಲಿ ಬೇಕಾಗತ್ತಲ್ಲ, ಒಂದು ಶಕ್ತಿಯುತವಾದ ಎಲ್ಲರೂ ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ. ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ, ಅದನ್ನು ಪರಿಗಣಿಸಿದ್ದಾರೆ. ವಿಶ್ವಾಸ ಕೂಡ ಇದೆ. ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಅಲ್ಲ, ಈಗ ಮಾಡಬೇಕು ಅಂತ ಒಂದು ವಿಚಾರವನ್ನು ಹೊಂದಿದ್ರು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಈಗ ಅಧಿವೇಶನ ಬೇರೆ ಕರೆದು ಬಿಟ್ಟಿದ್ರಲ್ಲ, ಈಗ ಅಲ್ಲಿ ಸಮಸ್ಯೆಗಳಾಗ್ತಾವ. ಯಾವ ಮಂತ್ರಿಗಳು
ಈಗ ಹಲವಾರು ಸಮಸ್ಯೆಗಳು ಇದಾವೆ ರಾಜ್ಯದಲ್ಲಿ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ನಡೀತಾ. ಅದಕ್ಕೆ ಉತ್ತರ ಕೊಡಕ್ ಮಂತ್ರಿಗಳು ಬೇಕೇ ಬೇಕಲ್ಲ. ಈ ಹೊಸ ಮಂತ್ರಿ ಮಾಡಿದ್ರೆ ಹೊಸ ಮಂತ್ರಿಗಳು ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಇರುವಂತ ಮಂತ್ರಿಗಳು ಇನ್ನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅನುಭವ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ಅಧಿವೇಶನ ಮುಗಿದ ಮೇಲೆ ಮಾಡ್ಬೇಕು ಅನ್ನೋ ಚಿಂತನೆ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಯಾವುದೇ ನನಗೆ ಮಾಹಿತಿ ಇಲ್ಲ. ಆದ್ರೆ ಅಷ್ಟು ದೊಡ್ಡವಲ್ಲ ಅಂತ ಹೇಳ್ಬಿಟ್ಟಿದೀನಿ ನಾನು. ನನ್ನ ಮಟ್ಟದಾಗ ನಾನು ಮಂತ್ರಿ ಆಗ್ಬೇಕು ಅನ್ನೋದು ಒಂದೇ ಕೇಳಾವ ಅಷ್ಟೇ. ಯಾರು ಶಾಶ್ವತ ನನಗೆ ಕುರ್ಚಿ ಒಂದ್ ದಿವ್ಸ ಹೋಗವ ಕುರ್ಚಿ ಜೀವನ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮಂಡಲ ಹಾಗೂ ರೈತ ಮೋರ್ಚಾ ಮಂಡಲದ ವತಿಯಿಂದ ಚಿತ್ತಾಪುರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಲಾಡ್ಜಿಂಗ್ ಕ್ರಾಸ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿ ನಂತರ ಗ್ರೇಟು ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಅಂತ ಹೇಗಿದೆ ಅಂತಂದ್ರೆ ರೈತರು ನಿರಂತರವಾಗಿ ಕೃಷಿಯ ಜೊತೆಗಿರಬೇಕು, ಪರಿಸರ ಜೊತೆಗೆ ಬೀಜಾಡಬೇಕಾಗ್ತದೆ. ರೈತರು ತುಂಬಾ ರೈತರು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ. ಸಾಂಪ್ರದಾಯಿಕ ಮಳೆ 100% ಇದ್ರು ಅದು 160% ಈ ಬಾರಿ ಮಳೆಯಾಗಿ ತುಂಬಾ ರೈತರು ಕಷ್ಟದಲ್ಲಿದ್ದಾರೆ. ನಮ್ಮ ತಾಲೂಕಿನ ಅನೇಕ ಮನೆಗಳಲ್ಲಿ ಊರೊಳಗೆ ನೀರು ಹಾಕೊಂಡು ಮನೆಗಳೆಲ್ಲ ಮುಳುಗಿ ದವಸ ಧಾನ್ಯಗಳು ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಇಂಥ ಟೈಮ್ನಲ್ಲಿ ಸರ್ಕಾರವರು ಕೆಲವು ದಿವಸ ಕಾಟಾಚಾರಕ್ಕೆ ಬಂದು ವೀಕ್ಷಣೆ ಮಾಡಿದ್ದಾರೆ. ಆದ್ರೆ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ. ಕಡ್ಲಿಗೆ ಮಣ್ಣಕ್ಕೆ 1000, 2000, 3000 ಬೆಳೆ ಪರಿಹಾರ ಕೊಟ್ಟಾರ. ಅವೈಜ್ಞಾನಿಕವಾಗಿ ಅವರು ಕೊಟ್ಟಿದ್ದಾರೆ. ಸುಮಾರು ರೈತರಿಗೆ ಒಂದು ಎಕರೆಗೆ 25,000 ಕನಿಷ್ಠ ಆದರೂ ಕೊಡಬೇಕಾಗಿತ್ತು. ನಮ್ಮ ಜನರಿಗೆ ಬಹಳ ಕಷ್ಟದಲ್ಲಿದ್ದಾರೆ. ಸ್ಪಂದಿಸಿಲ್ಲ ಸರ್ಕಾರದವರು. ಪ್ರತಿ ವರ್ಷದಲ್ಲಿ ತರ ಆಗ್ತಿದೆ. ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಈ ಹಳ್ಳಿಗಳಲ್ಲಿ ನೀರು ಬಂದಾಗ ಅನೇಕ ಮನೆಗಳನ್ನು ನೀರು ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಜೆಡಿಎಸ್ ಈ ಭಾಗದಲ್ಲಿ ಒಂದೂ ಮನೆಗಳನ್ನು ನಿರ್ವಹಣೆ ಮಾಡಿ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ, ಬಸವರಾಜ್ ಬೆಣ್ಣೂರ್ಕರ್, ನಾಗರಾಜ್ ಬಂಕಲ್ಗಿ, ಸೋಮಶೇಖರ್ ಪಾಟೀಲ್, ಶಶಿಕಲಾ ಟೆಂಗಳಿ, ಸುರೇಶ್ ರಾಠೋಡ್, ಸುರೇಶ್ ಬೆನಕನಹಳ್ಳಿ, ನಾಗರಾಜ್ ಹೂಗಾರ್ ಸೇರಿದಂತೆ ಬಿಜೆಪಿ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಲಬುರಗಿ ನಗರದ ಪ್ರಸಿದ್ಧ ಸುಜಿನಿ ಮಕ್ಕಳ ಹಾಗೂ ತಾಯಿ ಆರೈಕೆ ಆಸ್ಪತ್ರೆ ವತಿಯಿಂದ ಕಲಬುರಗಿ ನಗರದ ಮೌಂಟ್ ಲಿಟರ್ ಜಿ ಸ್ಕೂಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಪ್ರತಿಷ್ಠಿತ ಮೌಂಟ್ ಲಿಟರ್ ಜಿ ಸ್ಕೂಲ್ನಲ್ಲೇ ಸುಜಿನಿ ಮಕ್ಕಳ ಮತ್ತು ತಾಯಿಯ ಆರೈಕೆ ಆಸ್ಪತ್ರೆ ವತಿಯಿಂದ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಿದರು. ಇದೇ ಸಂದರ್ಭದಲ್ಲಿ ತಜ್ಞ ವೈದ್ಯರ ತಂಡದಿಂದ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸುಜಿನಿ ಮಕ್ಕಳ ಮತ್ತು ತಾಯಿ ಆರೈಕೆ ಆಸ್ಪತ್ರೆಯ ವೈದ್ಯರ ತಂಡ ಹಾಗೂ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಹಳದ ತಾಲೂಕಿನ ಸಾವಳೇಶ್ವರ ಗ್ರಾಮದಲ್ಲಿ ಶ್ರೀ ಗುರುಕೃಪಾ ಸಾಂಸ್ಕೃತಿಕ ಭವನದ ಉದ್ಘಾಟನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಕಾಶಿ ಜಗದ್ಗುರುಗಳು 1008 ಶ್ರೀ 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 ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯರು, ಕಾಶಿ ಪೀಠ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು ಪಡಸಾವಳಗಿ, ಸಾವಳೇಶ್ವರ ಉದ್ಗಿರಿ ಮಠ ಪೀಠಾಧಿಪತಿ ಮತ್ತು ವೇದಿಕೆ ಮೇಲಿದ್ದ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಶಿ ಜಗದ್ಗುರುಗಳು 1008 ಶ್ರೀ 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 ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯರು ಮಾತನಾಡಿದರು. ಪಡಸಾವಳಿಯ ಮಠದ ಶಾಖಾವಾಗಿ ಶ್ರೀ ಗುರುಕೃಪಾ ಸಾಂಸ್ಕೃತಿಕ ಭವನವಾಗಿ ಉದ್ಘಾಟನೆ ಮಾಡಲಾಗಿದೆ. ಈ ಒಂದು ಸನ್ನಿವೇಶದಲ್ಲಿ ಯಾವ ರೈತರಿಗೂ ಸಹ ಇಲ್ಲಿಯ ಸಮಸ್ತ ಸದ್ಭಕ್ತ ಬಳಗ ತಮ್ಮದೇ ಆದ ಒಂದು ಕಾಯಕದಲ್ಲಿ ಎಲ್ಲರೂ ತಮ್ಮ ಕಾಯಕವನ್ನು ಮಾಡುತ್ತಾ ಅದರ ಜೊತೆಗೆ ಮಠದ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಕಾಯಕದಲ್ಲಿ ಉನ್ನತಿಯನ್ನು ಹೊಂದಬೇಕಾಗಿದೆ ಅಂತೇಳಿ ಈ ಒಂದು ಕಾರ್ಯಕ್ರಮ ಮುಖಾಂತರ ಸಂದೇಶವನ್ನು ಕೊಟ್ಟಿದ್ದಾಗಿದೆ. ಆ ಒಂದು ರೈತ ಒಂದು ಸ್ವಾವಲಂಬಿ ಜೀವನವನ್ನು ಬದುಕಬೇಕು,
ನಮ್ಮ ಯುವ ಪೀಳಿಗೆ ಎಲ್ಲಿ ಆ ಕಡೆ ಈ ಕಡೆ ತಮ್ಮ ಒಂದು ಗ್ರಾಮವನ್ನು ಬದಲಾಯಿಸಿ ಗ್ರಾಮವನ್ನು ಬಿಟ್ಟು ಬೇರೆ ಕಡೆ ದಂಧೆಗಾಗಿ ಅಥವಾ ಕೆಲಸಕ್ಕಾಗಿ ಇನ್ನೊಬ್ಬರ ಕೈ ಕೆಳಗೆ ಹೋಗೋಕ್ಕಿಂತ ಸ್ವಂತ ಇದರಲ್ಲಿ ತಮ್ಮ ಒಂದು ಕೃಷಿ ಜಮೀನಿನಲ್ಲಿ ಎಲ್ಲ ಉನ್ನತವಾಗಿ ಕೃಷಿಯನ್ನ ಮಾಡುತ್ತಾ ತಮ್ಮ ಸ್ವಾವಲಂಬಿ ಜೀವನವನ್ನು ಕಟ್ಟುವುದು ಎಂಬ ಸಂದೇಶವನ್ನ ಈ ಒಂದು ಕಾರ್ಯಕ್ರಮದ ನಂತರ ಕೊಡಲಾಯಿತು. ಅದರ ಜೊತೆಗೆ ಯಾವ ಶಂಭುಲಿಂಗ ಶಿವಾಚಾರ್ಯರು ಈ ಒಂದು ಸಂಸ್ಥೆ ಈ ಒಂದು ಗ್ರಾಮದ ಆಸ್ಪಾಸಿನ ಗ್ರಾಮದ ಎಲ್ಲಾ ತಾಯಿಯಂದರನ್ನ ಇಲ್ಲಿ ಬರಮಾಡಿಕೊಳ್ಳೋದ್ರ ಮುಖಾಂತರ ಅವರಿಗೆ ಒಂದು ಮುತ್ತೈದನ ಪೂಜೆಯನ್ನ ಇಲ್ಲಿ ಮಾಡಿ ಎಲ್ಲಾ ತಾಯಿ ಬಳಗಕ್ಕೆ ಸುಮಾರು 1000ಕ್ಕಿಂತ ಹೆಚ್ಚು ಮುತ್ತೈದರ ಒಂದು ಪೂಜೆಯನ್ನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿ ಈ ಒಂದು ಶಕ್ತಿ ನಮ್ಮ ಒಂದು ಸನಾತನ ಸಂಸ್ಕೃತಿಯನ್ನ ಎತ್ತಿಡಿಯುವಂತಹ ಕಾರ್ಯ ಈ ಮಠದ ವತಿಯಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೆಯಲಾಗಿದೆ. ಇದೆಲ್ಲ ಕಾರ್ಯಕ್ರಮಕ್ಕೆ ಬಂದಂತ ಸದ್ಭಕ್ತಾದಿಗಳು ಸಹ ಒಳ್ಳೆಯ ಉನ್ನತ ಒಂದು ಸೇವೆಯನ್ನ ತನುಮನಧನದಿಂದ ಸೇವೆಯನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಇದೇ ವೇಳೆಯಲ್ಲಿ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು 1,001 ಜನ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿದರು ಮತ್ತು ರೇವಣಸಿದ್ದಪ್ಪ ನಾಗರಿ ಅವರು ಭಕ್ತರಿಗೆ ಆಹಾರ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್, ಮಲ್ಲಯ್ಯ ಶಾಸ್ತ್ರಿ, ಶಶಿಕಾಂತ ಪಡ್ಶೆಟ್ಟಿ, ಸೋಮನಾಥ ಪಾಟೀಲ್, ಚನ್ನವೀರ ಬಿರಾದರ್ ಸೇರಿದಂತೆ ವಿವಿಧ ಮಠಾಧೀಶರು, ಶ್ರೀಮಠದ ಭಕ್ತರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ. ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್
ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶುವಿನ ಎನ್ಐಸಿಯು, ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 9035435408. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.